ಇವತ್ತು ಹೆಬ್ನಿ ಶಾಲೆಯಲ್ಲಿ ಒಂದು STMC ಒಂದು ಸಮಿತಿಯವರೆಲ್ಲ ಸೇರ್ಕೊಂಡು ಇವತ್ತೊಂದು ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಂಡಿದ್ದೀರಾ. ಬಹುಶಃ ಇದು ನನ್ನ ಸಭೆ ಅಂತ ತಿಳ್ಕೊಳಲ್ಲ, ಒಂದು ಕಾರ್ಯಾಗಾರ ಅಂತ ನಾನು ತಿಳ್ಕೊಂಡು ಇಷ್ಟಪಡ್ತೀನಿ. ಬಹುಶಃ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಸ್ವಯಂ ಸಮಿತಿ ಎಲ್ಲ ಪದಾಧಿಕಾರಿಗಳ ಮಿತ್ರರೇ, STMC ಎಲ್ಲ ಪದಾಧಿಕಾರಿಗಳೇ, ಮತ್ತೆ ಮಾಧ್ಯಮ ಮಿತ್ರರೇ, ಎಲ್ಲ STMC ಸದಸ್ಯರೇ. ಬಹುಶಃ ನಾನಿದು ಇವರ ಕಾರ್ಯಕ್ರಮಕ್ಕೆ ನಾನು 2ನೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂಥದ್ದು. ಈ ಹಿಂದೆ ಸಹ ಸುಮಾರು ಒಂದೂವರೆ ವರ್ಷದ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. MLA ಕರೆಸಿ ತಾಲೂಕ್ ಹೆಡ್ ಕ್ವಾರ್ಟರ್ STMC ಏನಾಗ್ತದೆ ಅಂದ್ರೆ ವಿಲೇಜ್ ಅಲ್ಲಿ, ಹಳ್ಳಿಯಲ್ಲಿ ಅದು ನಶಿಸಿ ಹೋಗ್ತಾ ಇದೆ. ಕೆಲವು ಕಡೆ ಇಲ್ವೇ ಇಲ್ಲ, ಅದು ಆಕ್ಟಿವ್ನೆಸ್ ಇಲ್ಲ. ಅದನ್ನ ಫಸ್ಟ್ ನಾವು ಆಕ್ಟಿವ್ ತರಬೇಕು ಅನ್ನೋ ದೃಷ್ಟಿಯಿಂದ, ಅದನ್ನ ನಾವು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆಯನ್ನ ಮಾಡಬೇಕು ಅನ್ನೋದು. ಅವ್ರು ನಮ್ಮ ಹತ್ರನೂ ಬಂದು ನಿಮ್ಮ ಸಂಘದಲ್ಲಿ ಯಾರು ಇದ್ದಾರೆ ಸದಸ್ಯರು ಸ್ವಲ್ಪ ನಮಗೆ ಅದನ್ನ ಹುಡ್ಕೊಡಿ, ನಮಗೂ ಸಹ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ನಾನು ಸುಮಾರು ಒಂದು ಪಟ್ಟಿಯನ್ನು ಅವರಿಗೆ ನಾನು ಕಳಿಸಿದ್ದಾಗ ಮತ್ತೆ ಅದನ್ನ ನಾವು ಅಲ್ಲಿ ಒಂದು ಸ್ವಲ್ಪ ನಾವು ವರದಿ ಕೇಳಿ ಅಲ್ಲೊಂದು ಕಾರ್ಯಾಗಾರವನ್ನು ಅವ್ರು ಮಾಡಿದ್ರು. ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆಗಳು ಅದು ಅಭಿವೃದ್ಧಿ ಆಗ್ಬೇಕು, ಅದು ಒಳ್ಳೇದಾಗ್ಬೇಕು ಅಂತ ಆದ್ರೆ ಪ್ರಥಮವಾಗಿ ಆ ಟೀಮ್ ಸರಿ ಇರ್ಬೇಕು. ಆ ಟೀಮ್ ಸರಿ ಇಲ್ಲ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ. ಒಂದು ಸಂಘಟನೆ ಬಹಳ ಮುಖ್ಯ. ಕುತ್ಕೊಬಿಡಿ ಸರ್, ಇರ್ಲಿ ಬಿಡಿ. ಸಂಘಟನೆ ಹರಿದ ಬಟ್ಟೆನಾದ್ರೂ ಹಾಕು ಪರವಾಗಿಲ್ಲ, ಆದ್ರೆ ನಿನ್ನ ಹತ್ರ ಒಂದು ಪುಸ್ತಕ ಇರ್ಲಿ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು ಅಂತಂದ್ರೆ 1,000 ಬುಕ್ಸ್ ಅನ್ನು ಅವ್ರು ಓದಿದ್ದಾರೆ. ಅವರು ಮಲಗುವಾಗ ಬುಕ್ಸ್ ಅನ್ನ ದಿಂಬಿನ ಅಡಿಯಲ್ಲಿ ಇಟ್ಟು ಮಲಗ್ತಾ ಇದ್ರು. ಅಂದ್ರೆ ಮರ್ತು ಹೋಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ. ಅಂದ್ರೆ ಸುಮಾರು ಯಾಕೆ ಅಂತಂದ್ರೆ ಇವತ್ತಿನ ಒಂದು ವಿದ್ಯಮಾನದಲ್ಲಿ ಎಜುಕೇಶನ್ ಬಹಳ ಮುಖ್ಯ. ವಿದ್ಯೆ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಹಿಂದೆ ಒಂದು ಕಾಲ ಇತ್ತು. ಹಿಂದೆ ಯಾವ ಕಾಲ ಇತ್ತು ಅಂದ್ರೆ, ನಿನ್ ಮಗನಿಗೆ ಎಷ್ಟಪ್ಪ ನೀನು ಹೊಲ ಮಾಡಿರ್ತೀಯ ಅಂತ ಕೇಳ್ತಾ ಇದ್ರು. ನನ್ನ ಮಗನಿಗೆ 1-2 ಎಕರೆ ಜಮೀನ್ ಇದೆ ಅಂತ ಸಾಕು, ಅವನ ಜೀವನಕ್ಕೆ ಏನಿಲ್ಲ ಅಂತ ಹಿಂದೆ ಹೇಳ್ತಾ ಇದ್ರು. ಆದ್ರೆ ಯಾರು ಆ ರೀತಿ ಇವತ್ತು ನೀನ್ ಎಷ್ಟು ಓದಿದ್ಯಾ ಹೇಳ್ತಾರೆ, ನೀನ್ ಏನ್ ಓದಿದ್ಯಾ, ಇವತ್ತು ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಅಂತ ಒಂದು ಯುಗ ಇವತ್ತು ನಮಗೆ ಕಾಣ್ತಾ ಇದೆ. ಬಹುಶಃ ಏನು ಅಂತ ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ಏನ್ ತೊಂದರೆ ಆಗ್ತಾ ಇದ್ವು, ಅಥವಾ ಕೆಲವೊಂದು ಸರ್ಕಾರದ ವೈಫಲ್ಯನೋ ಅಥವಾ ಏನು ಗ್ರಾಮ ಮಟ್ಟದಲ್ಲಿ ವೈಫಲ್ಯ ಏನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇವತ್ತೊಂದು ಚಿಕ್ಕದಾದಂತ ಯಾವ್ದಾದ್ರು ಒಂದು ಪ್ರೈವೇಟ್ ಸ್ಕೂಲ್ ಅನ್ನ ಇವತ್ತು ಓಪನ್ ಮಾಡಿದ್ರೆ ತಕ್ಷಣ ಏನಾಗುತ್ತೆ, ಸ್ಟ್ರೆಂತ್ ಆಗ್ಬಿಡುತ್ತೆ. ಅಡ್ಮಿಷನ್ಸ್ ಒಂದು 200-300 ಆಗ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. ಆದ್ರೆ ಸರ್ಕಾರಿ ಶಾಲೆ ಅಂತ ಬಂದಾಗ ಆ ತಾತ್ಸಾರ ಯಾಕೆ ಬರ್ತಾ ಇದೆ ಅಂತ ಇವತ್ತೊಂದ್ ಸ್ವಲ್ಪ ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಒಂದು ಯಾಕಂದ್ರೆ ಎಷ್ಟೋ ಶಾಲೆಗಳು ಇವತ್ತು ನಮ್ಮ ಜಿಲ್ಲೆಯ, ನಾನು ಶಿವಮೊಗ್ಗ ಶಿಕಾರಿಪುರ, ನಮ್ಮ ಜಿಲ್ಲೆಯ ಮಧು ಬಂಗಾರಪುರ ಇಲ್ಲಿ ಮಿನಿಸ್ಟರ್ ಎಲ್ಲ ಆಗಿದ್ದಾರೆ. ಹೌದಾ, ಅದು ಏನಂತ ಅರ್ಥ ಆಗ್ತಾ ಇಲ್ಲ. ಒಂದು ಕೆಲವೊಂದು ಶಾಲೆಗಳು ಮುಚ್ತಾ ಇದ್ದಾರೆ. ಹೌದು, ಅವ್ರದೇ ಇದೆ, ಈ ತರ ಎಲ್ಲ ಆಗ್ತಾ ಇದೆ. ಬಹುಶಃ ಯಾಕೆ ಅಂತಂದ್ರೆ ಇವತ್ತು ಶಾಲೆಗಳನ್ನ ಉಳಿಸ್ಬೇಕು ಅಂತಂದ್ರೆ, ಒಂದು ದೇವಸ್ಥಾನ ಕಟ್ಬೇಕು ಅಂತಂದ್ರೆ ಒಂದು ಟೀಮ್ ರೆಡಿ ಆಗ್ಬಿಡುತ್ತೆ. ನಾವು ನೋಡ್ತೀವಿ ಕೆಲವೊಂದ್ ಕಡೆ ದೇವಸ್ಥಾನ ಕಟ್ಬೇಕು ಅಂದ್ರೆ ಒಂದು ಟ್ರಸ್ಟ್ ರೆಡಿ ಆಗುತ್ತೆ, ಎಲ್ಲಾ ದಾನಿಗಳು ಸೌಕರ್ಯ ಮಾಡ್ತಾರೆ. ಇದ್ದಕ್ಕಿದ್ದಂಗೆ 3-4 ತಿಂಗಳೊಳಗೆ, ಒಂದು 6 ತಿಂಗಳೊಳಗೆ ದೊಡ್ಡ ಗೋಪುರ ಆಗುತ್ತೆ, ದೊಡ್ಡದಾದಂತ ದೇವಸ್ಥಾನ ತಕ್ಷಣ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ STMCಗಳು ಯಾಕೆ ಸ್ಟ್ರಾಂಗ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನಮಗೆ. ಯಾಕೆ ಅದು ಸ್ಟ್ರಾಂಗ್ ಆಗ್ತಾ ಇಲ್ಲ, ಯಾಕೆ ಅಲ್ಲಿ ಸ್ಟ್ರೆಂತ್ ಆಗ್ತಾ ಇಲ್ಲ? ನಿಜವಾಗ್ಲೂ ನಾವು ಯಾವ ಕಾನ್ವೆಂಟ್ ಅಲ್ಲೂ ನಾನು ಓದ್ಲಿಲ್ಲ. ನಾನು ಸರ್ಕಾರಿ ಶಾಲೆಯಲ್ಲೇ ನಾನು ಓದಿದ್ದು. ಬಹುಶಃ ನಾವು ಓದಬೇಕಾದ್ರೆ ನಮ್ಮೂರಿನ ಕೆಲವೊಂದು ಶಾಲೆಗಳಿಗೆ ಅಥವಾ ನಮ್ಮ ತಾಲೂಕಿನ ಕೆಲವು ಮಿಡ್ಲ್ ಸ್ಕೂಲ್ಗಳಿಗೆ ಹೋದಾಗ ಫುಲ್ ಇಡೀ ಸ್ಟ್ರೆಂತೇ ಇರ್ತಾ ಇತ್ತು. ಒಂದೊಂದು ಡೆಸ್ಕ್ ಅಲ್ಲದೆ 5 ಕೂರುವಂತ ಸನ್ನಿವೇಶ ಇತ್ತು. ಆದ್ರೆ ಇವತ್ತು ಡೆಸ್ಕ್ ಖಾಲಿ ಆಗ್ತಾ ಇದೆ. ಇವತ್ತು ನನಗೆ ಎಷ್ಟು ಆಯ್ತು ಅಂತಂದ್ರೆ, ಈ ವರ್ಷದ ಸಾಲಿನಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಡೆಸ್ಕ್ ಬೆಂಚು ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ನಮಗೆ. ನಮ್ಮ ಕೋಲಾರ ಜಿಲ್ಲೆಗೆ, ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಈ ಕಡೆ ಗ್ರಾಮಗಳಿಗೆಲ್ಲ ನಾವು ಕೊಡುವಂತ ವ್ಯವಸ್ಥೆ ಇತ್ತು. ಸುಮಾರು ನನಗೆ ಬಂದಿತ್ತು ಒಂದು 98 ಜೊತೆ ಬೆಂಚ್ ಅನ್ನ ನಿಮ್ಮ ತಾಲೂಕು ಯಾರಿಗಾರು ಇದ್ರೆ ಒಂದು ನೀವು ಹುಡುಕಿ ಅಂತ ಆಯ್ತು. 98 ಇದ್ದ ನಾವು ಬಿಡ್ಲಿಲ್ಲ. ಅದನ್ನ ಸುಮಾರು 146 ಡೆಸ್ಕ್ ಬೆಂಚ್ ಅನ್ನು ಹುಡುಕಿ, ಅದಕ್ಕಿಂತ ಡಬಲ್ ಕೊಡ್ವಿ ನಾವು. ಆದ್ರೆ ಅದಕ್ಕೆ ನಾವು ಎಷ್ಟು ಕಷ್ಟಪಟ್ವಿ ಅಂತಂದ್ರೆ, ಎಷ್ಟೋ ಶಾಲೆಗಳಿಗೆ ನಾವು ಕೇಳಿದಾಗ ಶಾಲೆ ಹೇಳಿದ ಒಂದೇ ಒಂದು ಮಾತೇನು ಅಂತಂದ್ರೆ, ನಮ್ಮಲ್ಲಿ ಇಲ್ಲ, ನಾವು ಡೆಸ್ಕ್ ಬೆಂಚ್ ತಗೊಂಡು ನಾವ್ ಏನ್ ಮಾಡೋದು, ಸ್ಟ್ರೆಂತ್ ಇಲ್ಲ ಅಂತ ತುಂಬಾ ಶಾಲೆಗಳಿಗೆ ಅದು ನಮ್ಮಿಂದ ಅವರಿಗೆ ಪ್ರತಿಕ್ರಿಯೆ. ಆದ್ರೆ ನಾವು ಅದನ್ನ ಬಿಡ್ಲಿ, ನಾವು ಮತ್ತೆ ಕೆಲವೊಂದು ಶಾಲೆಗಳನ್ನೆಲ್ಲ ಹುಡುಕಿ ನಾವು ಡೆಸ್ಕ್ ಬೆಂಚ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ವಿ. ನಾವು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶಿಕ್ಷಣಕ್ಕೆ ಪೂರಕವಾದಂತ ಬಹಳ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಅಂದ್ರೆ ನಿಮಗೆ ಗೊತ್ತಿದೆ, ಧರ್ಮಸ್ಥಳದೊಂದು ದಾನಗಳ ಪರಂಪರೆ ಒಂದು ಬೀಡು ಅಂತಂದ್ರೆ ಧರ್ಮಸ್ಥಳದ ಅನ್ನದಾನ ಇದೆ, ಶಿಕ್ಷಣ ದಾನ ಇದೆ, ಔಷಧಿ ದಾನ ಇದೆ, ಅಭಯ ದಾನ ಇದೆ. ನೋಡಿ, ಈ 4 ದಾನದಲ್ಲಿ
ಶಿಕ್ಷಣ ದಾನನೂ ಸಹ ಇದೆ. ಅಂದ್ರೆ ನಮ್ಮಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳಿದಾವೆ. ಮತ್ತೆ ಅದ್ರ ಮುಖ್ಯವಾಗಿ ಏನು ಅಂತಂದ್ರೆ ಕೆಲವೊಂದು ಮನೆಗಳಲ್ಲಿ ಮಕ್ಕಳು ಅಂತಂದ್ರೆ ಬಹಳ ತುಂಟರು ಇರ್ತಾರೆ. ಅವ್ರು ಏನು ಅಂತಾರೆ, ತಂದೆ ತಾಯಿಗೆ ಕಷ್ಟ ಅವ್ರನ್ನ ನೋಡ್ಕೊಳಕ್ಕೆ, ಅಂತ ತುಂಟರು ಅಂತಂದ್ರೆ ಬಹಳ ಕಿತಾಪತಿ ಮಾಡುವಂತರು ಇರ್ತಾರೆ. ಅಯ್ಯೋ ನಿನ್ ಮಗ ಯಾಕಪ್ಪ ಸತ್ತಾದ್ರೂ ಹೋಗ್ಬಿಟ್ರೆ ಸಾಕಾಗತ್ತಲ್ಲ ಅನ್ನೋ ಒಂದು ತಾತ್ಸಾರ ಮನೋಭಾವ ಕೆಲವರಿಗೆ ಇರ್ತದೆ. ಅಂತ ತುಂಟರು ಅಂತವರಿಗೂ ಸಹ ನಮ್ಮಲ್ಲಿ ಧರ್ಮಸ್ಥಳದಲ್ಲಿ ಶಾಲೆ ಇದೆ. ಆ ಮಕ್ಕಳುಗಳನ್ನ ತಗೊಂಡು ಧರ್ಮಸ್ಥಳಕ್ಕೆ ಮಾನಸ ಅಂತ ಒಂದು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಶಾಲೆ ಇದೆ, ಅಲ್ಲಿಗೆ ತಗೊಂಡು ಹೋಗಿ ಬಿಟ್ರೆ ಎಲ್ಲಾ ಫ್ರೀ. ಅವ್ರಿಗೇನು ಅಂತಂದ್ರೆ ಜೀವನ ಶಿಕ್ಷಣ, ಎಜುಕೇಶನ್ ಒಟ್ಟಿಗೆ ಅಂತ ಒಂದು ವ್ಯವಸ್ಥೆ ಸಹ ಧರ್ಮಸ್ಥಳದಲ್ಲಿ ಇದೆ. ನಾವು ಈ ವರ್ಷದಲ್ಲಿ ಸುಮಾರು ಒಂದು ನಮ್ಮ ರಾಜ್ಯದಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ 52,000 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಸುಮಾರು ನಮ್ಮ ತಾಲೂಕು 200 ಜನಕ್ಕೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ. ಅದಕ್ಕೆ 35 ಕೋಟಿಯನ್ನ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಜಿ ಅವರು ಈ ವರ್ಷದಲ್ಲಿ ಫಂಡ್ ಅನ್ನು ಇಟ್ಟಿದ್ದಾರೆ. ಅದನ್ನ ಪ್ರತಿ ತಿಂಗಳು ಅವ್ರಿಗೆ ಏನು ಓದ್ತಾ ಇದ್ದಾರೆ ಆ ಸ್ಕಾಲರ್ಶಿಪ್ ಅದು ಅವ್ರ ಅಕೌಂಟಿಗೆ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲಿ ಏಕೋಪಾಧ್ಯಾಯ ಶಿಕ್ಷಕರು ಇರ್ತಾರೆ, ಒಬ್ಬರೇ ಶಿಕ್ಷಕರು ಇರ್ತಾರೆ, ಅಲ್ಲಿ ಮಕ್ಕಳು ಸುಮಾರು ಒಂದು ಸ್ಟ್ರೆಂತ್ ಅಂತಂದ್ರೆ ಒಂದು 5-6ನೇ ಕ್ಲಾಸ್ ತನಕ ಇರ್ತಾರೆ ಅಂತ ಆದಾಗ, ಅಥವಾ ಅಲ್ಲಿ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ, ಅಲ್ಲಿ ನಮಗೆ ಶಿಕ್ಷಕರ ಕೊರತೆ ಎಲ್ಲಿ ಇದೆ ಅಂತ ಆದ್ರೆ ಅವರಿಗೆ ನಾವು ಶಿಕ್ಷಕರನ್ನ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಬಹುಶಃ ಇಡೀ ರಾಜ್ಯದಲ್ಲಿ ನಾವು 1,170 ಶಿಕ್ಷಕರು ನಾವು ಕೊಟ್ಟಿದ್ದೀವಿ. ನಮ್ಮ ತಾಲೂಕಲ್ಲಿ ಸುಮಾರು 2 ಶಿಕ್ಷಕರನ್ನ ನಾವು ಕೊಟ್ಟಿದ್ದೀವಿ. ಹೀಗೆ ಮತ್ತೆ ಶಾಲೆ ಅಂತ ಬಂದಾಗ, ಗೌರ್ಮೆಂಟ್ ಶಾಲೆ ಅಂತ ಬಂದಾಗ ಏನೇ ಅಭಿವೃದ್ಧಿ ಕಾರ್ಯಗಳು ಇದ್ದಾಗ, ಎಕ್ಸಾಂಪಲ್ ಒಂದು ಕಟ್ಟಡ ರಚನೆ ಇರ್ಬೋದು, ಅಥವಾ ಅಲ್ಲಿ ಬೇಕಾದಂತ ವ್ಯವಸ್ಥೆಗಳು ಇರ್ಬೋದು, ಶೌಚಾಲಯಗಳು ಸರಿಯಾಗಿ ಇಲ್ಲದೆ ಇರುವಂತದ್ದು ಇರ್ಬೋದು, ಈ ತರ ಎಲ್ಲ ಏನಾದ್ರೂ ಒಂದು ವ್ಯವಸ್ಥೆಗಳು ಬೇಕು ಅಂತಂದ್ರೆ ಧರ್ಮಸ್ಥಳದ ಸಂಸ್ಥೆ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ, ಬಹುಶಃ ಏನು ಅಂತಂದ್ರೆ ಒಂದು ಟೀಮ್ ಬಹಳ ಮುಖ್ಯವಾಗಿ ಕಟ್ಟಬೇಕು ಅಂತ ಬಹಳ ಓಡಾಡ್ತಾ ಇದ್ದಾರೆ. ಒಂದು ಸಮಿತಿ ಮಾಡ್ಕೊಂಡು, ಅದಕ್ಕೆ ಸ್ಟೇಟ್ ಲೀಡರ್ ಅಂತ ಮಾಡ್ಕೊಂಡು, ಜಿಲ್ಲಾ ಮಟ್ಟದಲ್ಲಿ ಒಂದು ಮಾಡ್ಕೊಂಡು, ಮತ್ತೆ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಅಂತ ಮಾಡ್ಕೊಂಡು, ನಿಸ್ವಾರ್ಥ ಸೇವೆ, ಯಾವುದೇ ಇದರಲ್ಲಿ ₹1 ಅವ್ರಿಗೆ ಏನ್ ಸಿಗಲ್ಲ, ಅವ್ರದೇ ₹1 ಜೋಬಿಂದ ಖರ್ಚು ಮಾಡ್ಕೊಂಡು ಇವತ್ತು ಇದನ್ನ ಉಳಿಸ್ಬೇಕು ಅನ್ನೋದಕ್ಕೆ ಅವರು ಹೋರಾಡ್ತಾ ಇದ್ದಾರೆ. ಯಾಕಂತಂದ್ರೆ ಮೊನ್ನೆ ನಮ್ಮೂರಲ್ಲೂ ಸಹ ನಾವು ಅಂದ್ರೆ ಓದಿರುವಂತ ಸ್ಕೂಲಿಂದ ನನಗೆ ನೆನಪಿ ಬರ್ತಾ ಇದೆ. ನಮ್ಮೂರಲ್ಲೂ ಸಹ ಮೊನ್ನೆ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ವಿ. ನಮಗೊಂದು ಹೆಮ್ಮೆ, ನಮ್ಮೂರಲ್ಲಿ ನಾವು ಒಂದು ಸ್ಕೂಲ್ ನಾವು ಓದಿದ್ವಿ ಅಂದ್ರೆ ನಮಗೊಂದು ಹೆಮ್ಮೆ. ಊರಿಗೆ ಹೋದಾಗೆಲ್ಲ ನಾವು ಹೋಗಿ ಬರ್ತಾ ಇರ್ತೀವಿ. ಅಲ್ಲಿ ಒಂದು ಶಾರದಾ ಮೂರ್ತಿಯನ್ನ ನಾವು ಒಂದು ಶಾರದಾ ಸ್ಟ್ಯಾಚ್ಯೂನ ನಾವು ಅಲ್ಲಿ ಮಾಡಿದ್ವಿ. ನಾವೇ ಓದಂತ ಸುಮಾರು ನಾವು ಒಂದು ಹುದ್ದೆಯಲ್ಲಿ ಇರುವಂತರು ಇರ್ಬೋದು, ಅಥವಾ ಮನೆಯಲ್ಲೇ ಅವರು ಒಂದು ಒಳ್ಳೆ ರೀತಿಯಲ್ಲಿ ಅವರು ಅಗ್ರಿಕಲ್ಚರ್ ಮಾಡ್ಕೊಂಡು ಫ್ರೆಂಡ್ ಸರ್ಕಲ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅಲ್ಲಿಗೆ ಶಾಲೆಗಳಿಗೆ ಏನೇನ್ ಬೇಕು ಆ ವ್ಯವಸ್ಥೆಗಳೆಲ್ಲ ನಾವು ಅಲ್ಲಿ ಮಾಡಿಕೊಟ್ವಿ. ಹಾಗೆ ಇಲ್ಲೂ ಸಹ ಕಲ್ತಂತವ್ರು ತುಂಬಾ ಜನ ಇರ್ತಾರೆ. ಆದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಒಂದ್ ಕೈಯಿಂದ ಚಪ್ಪಾಳೆ ಸಾಧ್ಯವಿಲ್ಲ, ಒಂದ್ ಕೈಯಿಂದ ಏನೂ ಮಾಡಕ್ ಸಾಧ್ಯ ಇಲ್ಲ. ಈಗ ನಾವಿಲ್ಲಿ ಬಂದು ಎಷ್ಟೋ ಕಾರ್ಯಾಗಾರ ಇವರೆಲ್ಲ ಮಾಡಿ ಹೋಗ್ಬೋದು, ಆದ್ರೆ ಅದು ಸ್ಥಳೀಯ ಮಟ್ಟದಲ್ಲಿ, ಅದು ಸಮುದಾಯದಲ್ಲಿ ಹೋದಾಗ, ಯಾವುದೇ ಸಮುದಾಯದಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅದು 100% ಸಕ್ಸಸ್ ಆಗುತ್ತೆ. ಸಮುದಾಯನ ಬಿಟ್ಟು ನಾವ್ ಏನೇ ಮಾಡಕ್ ಹೋದ್ರೂ ಸಾಧ್ಯ ಇಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಎಷ್ಟೇ ಕಾರ್ಯಗಳ ಕೊಡ್ಬೋದು, ಅಥವಾ ಏನು ಅವರಿಗೆ ತರಬೇತಿಗಳನ್ನ ಕೊಡ್ಬೋದು, ಕಾರ್ಯಾಗಾರ ಕೊಡ್ಬೋದು, ಮಾಹಿತಿಯನ್ನ ಕೊಡ್ಬೋದು, ಏನೇ ಮಾಡಿದ್ರು ಸಹ ಅದು ಆ ಮನ್ಸಲ್ಲಿ ಅದು ಹೋಗ್ಬೇಕದು. ಅದು ಹೋದಾಗ ಅವ್ರ ಅಪ್ಪ ನಮ್ಮ ಶಾಲೆ ಇದು, ಏನಾದ್ರೂ ನಾವು ಒಂದು ಮಾಡ್ಬೇಕು ಅನ್ನೋದು ಏನಾದ್ರು ಒಂದು ಕಿಚ್ಚು ಬಂತು ಅಂತಂದ್ರೆ 100% ಅಲ್ಲಿ ನಾವ್ ಏನಾದ್ರು ಒಂದು ಸಾಧ್ಯ ಮಾಡ್ಬೋದು ಅಂತ ಹೇಳ್ತಾ, ಬಹುಶಃ ನಮ್ಮ ಸಂಸ್ಥೆನೂ ಸಹ ಇದಕ್ಕೆ ಒಂದು ಏನು ಅಂತಂದ್ರೆ ಶಿಕ್ಷಣದ ಪೂರಕವಾಗಿ ತುಂಬಾ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಒಂದು ಗಾದೆ ನನಗೆ ನೆನಪಿ ಬರುತ್ತೆ, ಏನಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ತನ್ನದೇ ಆದಂತ ಛಾಪನ್ನ ಮೂಡಿಸ್ತಾ ಇದೆ. ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ, ಏನಂತಂದ್ರೆ ಧರ್ಮಸ್ಥಳ ಅಂತಂದ್ರೆ ಸಾಲ ಕೊಡ್ತಾರೆ, ಬೇರೆ ಇನ್ನೇನಿಲ್ಲ, ಅವ್ರು ಏನ್ ಕೊಡ್ತಾರೆ, ಸಾಲ ಕೊಡ್ತಾರೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಧರ್ಮಸ್ಥಳದವರು ಸಾಲ ಕೊಡಲ್ಲ, ಧರ್ಮಸ್ಥಳದಿಂದ ಅಷ್ಟು ಫಂಡ್ ಇಲ್ಲ. ಧರ್ಮಸ್ಥಳದ ಪೂಜ್ಯರು ವೀರೇಂದ್ರ ಹೆಗ್ಗಡೆಯವರು ಬ್ಯಾಂಕಿಗೆ ಏನು ಶ್ಯೂರಿಟಿ ಆಗಿ ಬ್ಯಾಂಕಿನವರು ಸಾಲ ಕೊಡ್ತಾರೆ. ಅದಕ್ಕೆ ಶ್ಯೂರಿಟಿ ಯಾರಾದ್ರೂ ಒಬ್ಬ ಕಟ್ಲಿಲ್ಲ ಅಂತಂದ್ರೆ ನಾನಿದ್ದೀನಿ, ಆದ್ರೆ ನಿಮಗೆ ಒಂದು ಕಂಡೀಷನ್ ಏನು, ಒಂದು ಬ್ಯಾಂಕ್ನವರಿಗೆ ನೀವು ಹಾಕೋ ಬಡ್ಡಿಯಲ್ಲಿ ಬಹಳ ಏನು ಕಡಿಮೆ ಹಾಕ್ಬೇಕು, ನೀವು ಬೇರೆಯವರಿಗೆ ಹಾಕ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆ ಆಗ್ತಾ ಇದೆ. ಸುಮಾರು ಹತ್ತತ್ರ ನಮ್ಮಲ್ಲಿ ಈಗ ನನ್ನ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಸುಮಾರು 24,000 ಕೋಟಿ ನಾವು ಬ್ಯಾಂಕಿನ ಹಣವನ್ನ ನಮ್ಮ ಏನು ಸಂಘದ ಸದಸ್ಯರಿಗೆ ಅಂದ್ರೆ ಅಷ್ಟು ವ್ಯವಸ್ಥೆಗೆ ನಾವು ಮಾಡಿದೀವಿ. ಉದಾಹರಣೆ ನನ್ನ ತಾಲೂಕಿಂದ ನಾನು ಹೇಳ್ಬೇಕು ಅಂತಂದ್ರೆ, ಮುಳಬಾಗಿಲು ತಾಲೂಕಲ್ಲಿ ಸುಮಾರು 12 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು ಕೆಲಸ ಆಗ್ತಾ ಇದೆ. ನಾವು ಇದುವರೆಗೂ